Hello dear students, welcome back to the physics video classes. In this class I will take up the new chapter from the second year, that is current electricity. ಈ ಒಂದು ಚಾಪ್ಟರ್ ನಿಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕರ್ನಾಟಕ CET ಫಿಸಿಕ್ಸ್ ಪೇಪರ್ ನಲ್ಲಿ ಹೈಯೆಸ್ಟ್ ವೇಟೇಜ್ ಇರತಕ್ಕಂತ ಚಾಪ್ಟರ್ ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ. ಇತ್ತೀಚಿನ ರೀಸೆಂಟ್ ಟ್ರೆಂಡ್ ಅಲ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಆಸ್ಕ್ಡ್ ಫ್ರಮ್ ಎವ್ರಿ ಇಯರ್ ವಿಲ್ ಬಿ 6 ಕ್ವಶನ್ಸ್. ಹಾಗಾಗಿ ಈ ಒಂದು ಚಾಪ್ಟರಿನ ಕಾನ್ಸೆಪ್ಟ್ ನ ನೀಟಾಗಿ ಕಲ್ತ್ರೆ ನೀವು ಎಕ್ಸಾಮಿನೇಷನ್ ಅಲ್ಲಿ 6 ಕ್ವಶನ್ಸ್ ನ ಕ್ರ್ಯಾಕ್ ಮಾಡಬಹುದು. ಲೆಟ್ ಅಸ್ ಸಾಲ್ವ್ ಆಲ್ ದ ಕ್ವಶನ್ಸ್ ದಟ್ ಆರ್ ಆಸ್ಕ್ಡ್ ಇನ್ ಯುವರ್ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್. Question from 2020. A metal rod of length 10 cm and a rectangular cross section of 1 cm into half centimeter is connected to a battery across opposite phases. The resistance will be. They are given 4 possibilities. ಯಾವ ಕೇಸಲ್ಲಿ ನಮಗೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ನಮಗೆ ಗೊತ್ತಿದೆ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ದ ಕ್ವಶನ್ ಫ್ರಮ್ 2020, ದ ಫಸ್ಟ್ ಕ್ವಶನ್. Resistance of a conductor is equal to rho L divided by A. Rho is the resistivity of the material, L is the length of the conductor, A is the area of the conductor, that is area of cross section. R is directly proportional to L. Length increase ಆದರೆ resistance ಕೂಡ increase ಆಗುತ್ತೆ. Similarly, ಏರಿಯಾ ಡಿಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ನಾವು 4 ಆಪ್ಷನ್ನ ಚೆಕ್ ಮಾಡ್ತಾ ಹೋದಾಗ ನಿಮ್ಮ ಆಪ್ಷನ್ ಏನಲ್ಲಿ ಏರಿಯಾ ಎಷ್ಟಿದೆ ಅಂದರೆ ಏರಿಯಾ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಇಂಟು ಹಾಫ್ ಸೆಂಟಿಮೀಟರ್. ಕಂಪೇರ್ ಮಾಡಿದರೆ ಎಲ್ಲ ಏರಿಯಾಗೂ ಇನ್ನೊಂದು ಆಪ್ಷನಲ್ಲಿ ಕೊಟ್ಟಿದ್ದಾರೆ ಅನದರ್ ಏರಿಯಾ ವಿಲ್ ಬಿ 10 ಸೆಂಟಿಮೀಟರ್ ಇಂಟು ಹಾಫ್ ಸೆಂಟಿಮೀಟರ್. ಅನದರ್ ಆಪ್ಷನಲ್ಲಿ ಏರಿಯಾ ವಿಲ್ ಬಿ 10 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನಲ್ಲಿ ಇಟ್ ಈಸ್ ಸೇಮ್ ಫಾರ್ ಆಲ್ ಮೆಟಲ್ಸ್ ಅಂತ ಇದೆ. ನೋಡಿ, ಈ ಮೂರನ್ನು ಕಂಪೇರ್ ಮಾಡಿದರೆ ಏರಿಯಾ ವಿಲ್ ಬಿ ಮಿನಿಮಮ್ ಇನ್ ದಿಸ್ ಕೇಸ್. ಏರಿಯಾ ಕಡಿಮೆ ಇದೆ ಅಂದಾಗ ನಮಗೇನಾಗುತ್ತೆ ನೋಡಿ, ಏರಿಯಾ ಇಲ್ಲಿ ಏನಾಗಿದೆ 0.5 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಈ ಕೇಸಲ್ಲಿ ಏನಾಗಿದೆ 5 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಈ ಕೇಸಲ್ಲಿ ಏನಾಗಿದೆ 10 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಏರಿಯಾ ಜಾಸ್ತಿ ಆದಂಗೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ನಮಗೆ ಕೇಳಿರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಜಾಸ್ತಿ ಆಗಬೇಕು. ರೆಸಿಸ್ಟೆನ್ಸ್ ಜಾಸ್ತಿ ಆಗಬೇಕಂದ್ರೆ ಏರಿಯಾ ಏನಾಗಬೇಕು, ಮಿನಿಮಮ್ ಆಗಬೇಕು. ಸೊ ಅಮೌಂಗ್ 4 ಆಪ್ಷನ್, ಮಿನಿಮಮ್ ಏರಿಯಾ ಫಾರ್ ದ ಆಪ್ಷನ್ ನಂಬರ್ ಎ. ಸೊ ದಟ್ ಆನ್ಸರ್ ಫಾರ್ ದ ಕ್ವಶನ್ ಇಸ್ ಆಪ್ಷನ್ ಎ. Next question from the same year. A car has a fresh storage battery of EMF 12 volt and an internal resistance of 2 into 10 to the power of minus 2 ohm. If the starter motor draws a current of 80 ampere, then the terminal voltage when the starter is on is ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಟರ್ಮಿನಲ್ ವೋಲ್ಟೇಜ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದರೆ ಕ್ವಶನ್ ನಂಬರ್ ಸೆಕೆಂಡಲ್ಲಿ ದೇ ಆರ್ ಗಿವನ್ EMF of the battery is 12 volt and internal resistance they are given R is equal to 2 into 10 to the power of minus 2 ohm. Then they are given current through the battery that is equal to 80 ampere. What will be the terminal voltage ಅಂತ ಕೇಳಿದ್ದಾರೆ. ನೋಡಿ, the relation between E, R, I and V is given by V is equal to E minus IR. So V is equal to E is given, E is equal to 12, I is equal to 80 into R is equal to 2 into 10 to the power of minus 2. So V is equal to 12 minus ಇಂಟರಲ್ಲಿ 16. So 1.6. V is equal to 1.6 ನ ಮೈನಸ್ ಮಾಡಿದ್ರೆ we can get 10.4 volt. This is the terminal voltage of the circuit. Next question. A potentiometer has a uniform wire of length 5 meter, a battery of EMF 10 volt and a negligible internal resistance is connected between its end. A secondary cell connected to the circuit gives balancing length of 200 cm. The EMF of the secondary cell is given na ಬರ್ಕೊಳ್ಳೋಣ. ಕ್ವಶನ್ ನಂಬರ್ 3 ಅಲ್ಲಿ they are given a length of the potentiometer wire is 5 meter. The EMF corresponding to this length will be EMF is equal to they are given 10 volt and internal resistance will be negligible means 0. ಸೆಕೆಂಡ್ ಕೇಸಲ್ಲಿ ಅವರು ಲೆಂತ್ ಅನ್ನು ಕೊಟ್ಟಿದ್ದಾರೆ that is equal to 200 ಸೆಂಟಿಮೀಟರ್. 200 ಸೆಂಟಿಮೀಟರ್ ಮೀಟರ್ ಕನ್ವರ್ಟ್ ಮಾಡಿದರೆ ದಿಸ್ ಇಸ್ ಬಿಕಮ್ಸ್ 2 ಮೀಟರ್ ಆಗುತ್ತೆ. ವಾಟ್ ವಿಲ್ ಬಿ ದ EMF ಕರೆಸ್ಪಾಂಡಿಂಗ್ ಟು ದಿಸ್ ಬ್ಯಾಲೆನ್ಸಿಂಗ್ ಲೆಂತ್ ಅಂತ ಹೇಳಿದ್ದಾರೆ. ನಾವು ಪೊಟೆನ್ಷಿಯೋಮೀಟರ್ನ ಅಪ್ಲಿಕೇಶನ್ಸ್ನ ಓದಿದ್ದೀವಿ. Potentiometer is used to compare the EMF of the two cells. Another one, potentiometer is used to determine the internal resistance of the cell. ಹಾಗಾಗಿ ಇಲ್ಲಿ 2 ಸೆಲ್ಗಳನ್ನ ಕೊಟ್ಟಿದ್ದಾರೆ, 2 ಬ್ಯಾಲೆನ್ಸಿಂಗ್ ಲೆಂತ್ ಅನ್ನು ಕೊಟ್ಟಿದ್ದಾರೆ.
we can use the concept of comparison of EMF of the two cells. Comparison of EMF of the two cells na use ಮಾಡಿದ್ರೆ that is given by E1 by E2 ratio should be equal to L1 by L2 ratio. This is the condition for comparison of the EMF of the two cells. ನಮಗೆ ಬೇಕಾಗಿರ್ತಕ್ಕಂಥದ್ದು E2 ವ್ಯಾಲ್ಯೂ. ಸೊ E2 is given by E2 is equal to E1 L2 divided by L1. E1 is they are given 10, L2 is that is 2 meter. Similarly L1 is 5 meter, 5 ones are 5 twos are. So EMF of the secondary cell is given by 4 volt. This is the answer for the given question. Next question from the same year. The color code for a carbon resistor of resistance 0.28 kilo ohm plus or minus 10% is. They are given 4 combinations of the colors. Which combination is corresponding to the resistance value 0.28 kilo ohm plus or minus 10% ಅಂತ ಕೇಳಿದ್ದಾರೆ. ಈ ಕ್ವಶನ್ ನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಕಲರ್ ಕೋಡ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಕಲರ್ ಕೋಡ್ ರೆಸಿಸ್ಟರ್ ಹೇಗಿರುತ್ತೆ ಅಂದ್ರೆ ನೋಡಿ, ದಿಸ್ ಇಸ್ ದ ಕಲರ್ ಕೋಡ್ ರೆಸಿಸ್ಟರ್. ಕಲರ್ ಕೋಡ್ ರೆಸಿಸ್ಟರ್ ಅಲ್ಲಿ 4 ಕಲರ್ಸ್ ಇರುತ್ತೆ. ಸಮ್ಟೈಮ್ಸ್ 4th ಕಲರ್ ಅಲ್ಲಿ ನೋ ಕಲರ್, ಯಾವುದೇ ರೀತಿ ಕಲರ್ ಇರೋದಿಲ್ಲ. ನೋಡಿ 4 ಕಲರ್ ಅಲ್ಲಿ ಫಸ್ಟ್ 2 ಕಲರ್ ಡಿಜಿಟ್ಸ್ ನ ಇಂಡಿಕೇಟ್ ಮಾಡುತ್ತೆ, ನಂಬರ್ ಆಗಿರುತ್ತೆ 1 2 ಅಥವಾ 3 4 5 6 ಅಥವಾ 5 1 ಯಾವುದಾದ್ರೂ ನಂಬರ್ ಇರ್ತದೆ. ಥರ್ಡ್ ಕಲರ್ ಏನಾಗಿರುತ್ತೆ ಅಂದ್ರೆ ಮಲ್ಟಿಪ್ಲೇಯರ್ ಆಗಿರುತ್ತೆ. ಮಲ್ಟಿಪ್ಲೇಯರ್ ಅಂದ್ರೆ ಇನ್ ದ ಆರ್ಡರ್ ಆಫ್ 10 to the power of 1, 10 to the power of -1, 10 to the power of 2 ಆ ಆರ್ಡರ್ ಅಲ್ಲಿ ಬರ್ತಿರುತ್ತೆ. 4ನೇ ಕಲರು ಸಮ್ಟೈಮ್ಸ್ ಟಾಲರೆನ್ಸ್ ಅಂತ ಕರಿತೀವಿ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಕಲರು ಇರ್ಬೋದು ಇಲ್ದೇನೆ ಇರ್ಬೋದು. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ನೋಡ್ಕೊಳ್ಳಿ. ನೋಡಿ, ದೀಸ್ ಆರ್ ದ ಕಲರ್ಸ್. 9 ಕಲರ್ಸ್ ಇದೆ. ನಿನ್ನ ರಿಮೈನಿಂಗ್ 3 ಕಲರ್ಸ್ ನಿಮ್ಮ ಟಾಲರೆನ್ಸ್ ನ ಇಂಡಿಕೇಟ್ ಮಾಡುತ್ತೆ. ನೋಡಿ 9 ಕಲರ್ಸ್ ನ ಸ್ಟಾರ್ಟ್ ಫ್ರಮ್ ದ ಬ್ಲಾಕ್. ಬ್ಲಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ವೈಲೆಟ್, ಗ್ರೇ, ವೈಟ್, ಗೋಲ್ಡ್, ಸಿಲ್ವರ್ ಅಂಡ್ ನೋ ಕಲರ್. ನೋಡಿ, ಬ್ಲಾಕಿಗೆ ಕರೆಸ್ಪಾಂಡಿಂಗ್ ಆಗಿರ್ತಕ್ಕಂಥ ಡಿಜಿಟ್ 0 ಆಗಿರುತ್ತೆ. ಸಿಮಿಲರ್ಲಿ ಬ್ರೌನಿಗೆ 1. ಇದೇ ಆರ್ಡ್ರಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಇರುತ್ತೆ. ಫಸ್ಟ್ 2 ಡಿಜಿಟ್ಸೇ ಆಗಿರುತ್ತೆ. ಅಂದರೆ ಇಲ್ಲಿ ಹೇಳಿದ್ನಲ್ವಾ, ಫಸ್ಟ್ 2 ಕೋಡ್ ಕಲರ್ ಇರ್ತದಲ್ವಾ, ಅವೆರಡನ್ನು ನಾವು ಡಿಜಿಟ್ ಇಂದನೇ ರೆಪ್ರೆಸೆಂಟ್ ಮಾಡಬೇಕು. 1 2 3 4 ಆ ರೀತಿ. ನೆಕ್ಸ್ಟ್ ನೋಡಿ, ಥರ್ಡ್ ಕೋಡು ಅಂದರೆ ಥರ್ಡ್ ಕಲರ್ ಯಾವಾಗಲೂ ಕೂಡ ಮಲ್ಟಿಪ್ಲೇಯರ್ ಆಗಿರುತ್ತೆ. ಮೀನ್ಸ್ 10 to the power of 0. ಇದನ್ನು ನಾವು ಬ್ರೌನ್ ಕಲರ್ನ ಮಲ್ಟಿಪ್ಲೇಯರ್ 10 to the power of 1 ಆಗಿರುತ್ತೆ. ಸಿಮಿಲರ್ಲಿ ರೆಡ್ ಕಲರ್ನ ಮಲ್ಟಿಪ್ಲೇಯರ್ 10 to the power of 2 ಆಗಿರುತ್ತೆ. ಸಿಮಿಲರ್ಲಿ ಈ ರೀತಿ ಇರುತ್ತೆ. ಇನ್ ಕೇಸ್ ಥರ್ಡ್ ಬ್ಯಾಂಡಲ್ಲಿ ಏನಾದರೂ ಗೋಲ್ಡ್ ಸಿಲ್ವರ್ ಬಂದರೆ ಅದರ ಕಲರ್ ಅಂದರೆ ಮಲ್ಟಿಪ್ಲೇಯರ್ ನಂಬರ್ ಏನಾಗಿರುತ್ತೆ ಅಂದರೆ 10 to the power of -1 ಆಗಿರುತ್ತೆ. 10 to the power of -1 ದಟ್ ಈಸ್ ಫಾರ್ ಗೋಲ್ಡ್. ಸಿಮಿಲರ್ಲಿ ಸಿಲ್ವರ್ ಏನಾರು ಇದ್ರೆ 10 to the power of -2 ಆಗಿರುತ್ತೆ. ನೆಕ್ಸ್ಟ್ ಟಾಲರೆನ್ಸ್ನ ಲಾಸ್ಟ್ ಬ್ಯಾಂಡ್ ಇಂಡಿಕೇಟ್ ಮಾಡುತ್ತೆ. ಅದರಲ್ಲಿ ಬರ್ತಕ್ಕಂಥದ್ದು 3 ಕಲರು. 3 ಕಲರ್ ಬರುತ್ತೆ. ಒನ್ ವಿಲ್ ಬಿ ದ ಗೋಲ್ಡ್, ಅನದರ್ ಒನ್ ವಿಲ್ ಬಿ ಸಿಲ್ವರ್, ಲಾಸ್ಟ್ ಒನ್ ಇಸ್ ನೋ ಕಲರ್. ಓಕೆ, ಸೊ ದಟ್ 2 ಕಲರ್ಸ್ ಬರುತ್ತೆ. ಒಂದು ಗೋಲ್ಡಿನ ಟಾಲರೆನ್ಸ್ ಏನಾಗಿರುತ್ತೆ 5% ಆಗಿರುತ್ತೆ. ಸಿಮಿಲರ್ಲಿ ಸಿಲ್ವರಿನ ಟಾಲರೆನ್ಸು 10% ಆಗಿರುತ್ತೆ. ಯಾವುದೇ ಕಲರ್ 4th ಬ್ಯಾಂಡಲ್ಲಿ ಇಲ್ಲ ಅಂದರೆ 20% ಆಗಿರುತ್ತೆ. ಇದೇ ಆರ್ಡ್ರಲ್ಲಿ ನಿಮಗೆ ಕಲರ್ ಕೊಟ್ಟಿರ್ತಾರೆ. ನೋಡಿ, ಅದನ್ನು ನೆನ್ಪಿಟ್ಕೊಳೋದು, ಈ ಕಲರ್ ಆರ್ಡರ್ನ ನಾವು ಹೇಗೆ ನೆನ್ಪಿಟ್ಕೊಳೋದಂದ್ರೆ ಅದಕ್ಕೊಂದು ಕೋಡ್ ಇದೆ. BB ರಾಯ್ ಆಫ್ ಗ್ರೇಟ್ ಬ್ರಿಟನ್ ಆಸ್ ಅ ವೆರಿ ಗುಡ್ ವೈಫ್ ವಿಯರಿಂಗ್ ಗೋಲ್ಡ್ ಸಿಲ್ವರ್ ನೆಕ್ಲೆಸ್. ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಏನು ಇಂಡಿಕೇಟ್ ಇದೆಯೋ ಅವೆಲ್ಲ ಕಲರ್ನ ಇಂಡಿಕೇಟ್ ಮಾಡುತ್ತೆ. B ಬ್ಲಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ. ಸಿಮಿಲರ್ಲಿ ದಿಸ್ ಈಸ್ ಗ್ರೀನ್, ದಿಸ್ ಈಸ್ ಬ್ಲೂ, ದಿಸ್ ಈಸ್ ವೈಲೆಟ್, ದಿಸ್ ಈಸ್ ಗ್ರೀನ್ ಆಯ್ತಲ್ವಾ, ಗ್ರೇ, ದೆನ್ ದಿಸ್ ಇಸ್ ವೈಟ್. ಸಿಮಿಲರ್ಲಿ ಇದು ಡೈರೆಕ್ಟಾಗಿ ನಿಮಗೆ ಸಿಗ್ತಕ್ಕಂಥದ್ದು ಗೋಲ್ಡ್ ಸಿಲ್ವರ್ ನೆಕ್ಲೆಸ್. ಗೋಲ್ಡ್ ಸಿಲ್ವರ್ ನೆಕ್ಲೆಸ್ ಮೀನ್ಸ್ ಎನ್ ಇಸ್ ದ ನೋ ಕಲರ್. ಇದು ನಿಮ್ಮ ಕಲರ್ ಕೋಡನ್ನ ನೆನ್ಪಿಟ್ಕೊಳಕ್ಕಿರ್ತಕ್ಕಂಥ ಒಂದು ಟ್ರಿಕ್ಕು. ಇದನ್ನ ನೆನ್ಪಿಟ್ಕೊಂಡು ಸ್ಟಾರ್ಟ್ ಫ್ರಮ್ ದ 0, ಅದು ನೆನ್ಪಿಡ್ಲಿ 1 ಸ್ಟಾರ್ಟ್ ಆಗಲ್ಲ, 0 ಸ್ಟಾರ್ಟ್ ಆಗ್ತಕ್ಕಂಥದ್ದು. ನೋಡಿ, ಫಾರ್ ಎಕ್ಸಾಂಪಲ್ ಕಲರ್ ಕೋಡನ್ನ ಹೇಗೆ ಕೊಟ್ಟಿರ್ತಾರೆ ಅಂದರೆ ಈ ರೀತಿ ಕೊಟ್ಟಿರ್ತಾರೆ. 14 into 10 to the power of 4 ಪ್ಲಸ್ ಆರ್ ಮೈನಸ್ 5% ಏನಾದರೂ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಹೀಗೆ ಇರುತ್ತೆ ಕಲರ್ ಕೋಡ್. ಇದೇ ಆರ್ಡ್ರಲ್ಲಿ ಇರಬೇಕು. ಈ ಆರ್ಡ್ರಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ಇದೇ ಥರನ ಕನ್ವರ್ಟ್ ಮಾಡಬೇಕು. ಫಸ್ಟ್ 2 ಡಿಜಿಟಲ್ಲೇ ಇರಬೇಕು. ಡೆಸಿಮಲ್ ಪಾಯಿಂಟಲ್ಲಿ ಇದ್ರೂ ಕೂಡ ನೀವು ಡಿಜಿಟಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ 14 into 10 to the power of 4 ಪ್ಲಸ್ ಆರ್ ಮೈನಸ್ 5%. ಈಗ 1 ಅನ್ನೋದು ಯಾವ ಕಲರು ನೋಡಿ, 1 ಅನ್ನೋದು ಯಾವ ಕಲರು, ದಟ್ ಈಸ್ ದ ಬ್ರೌನ್. ಸೊ ಫಸ್ಟ್ ಇಲ್ವಿದ ಏನಾಯಿತು, ಬ್ರೌನ್ ಆಯಿತು. ನೆಕ್ಸ್ಟ್ 4 ಅನ್ನೋದು ಯಾವ ಕಲರು, 4 ಇಸ್ ಕರೆಸ್ಪಾಂಡಿಂಗ್ ಟು ಯೆಲ್ಲೋ. ಬ್ರೌನ್,
ಯೆಲ್ಲೋ. ನೆಕ್ಸ್ಟ್ 10 to the power of 4, 10 to the power of 4 ಇರ್ತಕ್ಕಂಥದ್ದು ಯೆಲ್ಲೋಗೆನೆ. ಸೊ ದಿಸ್ ಈಸ್ ಯೆಲ್ಲೋ. ದೆನ್ 5% ಇರ್ತಕ್ಕಂಥದ್ದು ದಟ್ ಈಸ್ ಯಾವುದು, ಗೋಲ್ಡ್. ಸೊ ದಿಸ್ ಈಸ್ ದ ಕಲರ್ ಕೋಡ್ ಫಾರ್ ದ ಗಿವನ್ ರೆಸಿಸ್ಟರ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಕಲರ್ ಕೋಡನ್ನ ಇಂಡಿಕೇಟ್ ಮಾಡಬೇಕಾದ್ರೆ ಡೆಸಿಮಲ್ ಪಾಯಿಂಟಲ್ಲಿ ನಂಬರ್ಸ್ ಏನಾದರೂ ಇದ್ದರೆ ನೀವು ಡೆಸಿಮಲ್ ಪಾಯಿಂಟಿಂದ ಆ್ಯಶುವಲ್ ನಂಬರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಮತ್ತು ಥರ್ಡ್ ನಂಬರ್ ಮೀನ್ಸ್ ಮಲ್ಟಿಪ್ಲೈಯರ್ ಕೂಡ ಸಮ್ಟೈಮ್ಸ್ ಕೊಟ್ಟಿಲ್ಲ ಅಂದರೂ ಮಲ್ಟಿಪ್ಲೈಯರ್ಗೆ ನೀವು ಕನ್ವರ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಅದೇ ಥರ ಒಂದು ಕ್ವಶನ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದರೆ ನೋಡಿ, ಇಲ್ಲಿ ಏನಿದೆ 0.28 ಕಿಲೋ ಓಮ್ ಪ್ಲಸ್ ಆರ್ ಮೈನಸ್ 10%. ಇಲ್ಲಿ ನಿಮಗೇನು ಮಾಡಿದ್ದಾರೆ, ಡೆಸಿಮಲಲ್ಲಿ ಕೊಟ್ಟಿದ್ದಾರೆ, ನಮಗೆ ಡಿಜಿಟ್ಸಲ್ಲಿ ಕೊಟ್ಟಿಲ್ಲ. ಇದನ್ನು ಡೆಸಿಮಲ್ ಪಾಯಿಂಟಿಂದ ನಾವು ಕನ್ವರ್ಟ್ ಮಾಡಿದರೆ ಸಿ 0.28ನ 2 ಪಾಯಿಂಟ್ನ ಶಿಫ್ಟ್ ಮಾಡ್ತೀನಿ, 28 ಅಂದರೆ 2 ಪಾಯಿಂಟ್ ಶಿಫ್ಟ್ ಮಾಡಿದರೆ 10 to the power of ಏನಾಯಿತು, -2 ಆಯಿತು. ಇಂಟು ಕಿಲೋ ಅಂದರೆ 10 to the power of +3 ಓಮ್ ಪ್ಲಸ್ ಆರ್ ಮೈನಸ್ 10%. ಇಲ್ಲಿ 2 ಪವರ್ ಇದೆ, 2 ಪವರ್ನ ನಾನು ಒಂದೇ ಪವರಲ್ಲಿ ಬರ್ಕೋಬೇಕು, ಯಾಕಂದರೆ ಒಂದೇ ಪವರ್ ಇರಬೇಕು. ಸೊ 28 ಇಂಟು 10 to the power of -2 + 3 is +1 ಪ್ಲಸ್ ಆರ್ ಮೈನಸ್ 10%. ಈಗ ನೋಡಿ, ನಮಗೆ ಕಲರ್ ಕೋಡಿನ ನಮ್ಮ ಆ್ಯಶುವಲ್ ಆರ್ಡರಲ್ಲಿ ಬಂತು. 2 ಡಿಜಿಟ್ಸ್ ಬರಬೇಕು, 2 ಡಿಜಿಟ್ಸ್ ಬಂದಿದೆ. ಥರ್ಡ್ ಬ್ಯಾಂಡ್ ಮಲ್ಟಿಪ್ಲೈಯರ್ ಆಗಿರಬೇಕು, ಥರ್ಡ್ ಬ್ಯಾಂಡ್ ಮಲ್ಟಿಪ್ಲೈಯರ್ ಆಗಿದೆ. ಫೋರ್ತ್ ಬ್ಯಾಂಡು ಟಾಲರೆನ್ಸ್ನ ಇಂಡಿಕೇಟ್ ಮಾಡಬೇಕು, ಫೋರ್ತ್ ಬ್ಯಾಂಡ್ ಟಾಲರೆನ್ಸ್ನ ಇಂಡಿಕೇಟ್ ಮಾಡಿದೆ. ಸೊ 2 ಈಸ್ ಕರೆಸ್ಪಾಂಡಿಂಗ್ ಟು 2 ಅನ್ನೋದು ಯಾವುದನ್ನ ಇಂಡಿಕೇಟ್ ಮಾಡುತ್ತೆ, ದಟ್ ಕಲರ್ ವಿಲ್ ಬಿ ರೆಡ್. ಸೊ ದಿಸ್ ಇಸ್ ರೆಡ್. 8 ಇರ್ತಕ್ಕಂಥದ್ದು ಯಾವುದು, 3/4 5 6 7 8. 8 ವಿಲ್ ಬಿ ಗ್ರೇ. 10 to the power of 1 ಇರ್ತಕ್ಕಂಥದ್ದು ಬ್ರೌನು. ದಿಸ್ ಈಸ್ ಬ್ರೌನ್. 10% ಇರ್ತಕ್ಕಂಥದ್ದು ಟಾಲರೆನ್ಸ್ ಸಿಲ್ವರ್. ಓಕೆ, ದಿಸ್ ಈಸ್ ದ ಕಲರ್ ಕೋಡ್ ಫಾರ್ ದ ಗಿವನ್ ಕಾಂಬಿನೇಷನ್. ದಿಸ್ ತುಂಬಾ ಇಂಪಾರ್ಟೆಂಟು. ಈ ಥರ ಕ್ವಶನ್ಸ್ ನಿಮ್ಮ ನೀಟ್ ಎಕ್ಸಾಮಿನೇಷನಲ್ಲಿ ಕೇಳಿದರೆ ಫಸ್ಟು 2 ಡಿಜಿಟ್ಸ್ ಆಗಿರಬೇಕು, ಥರ್ಡ್ ಒನ್ ಮಲ್ಟಿಪ್ಲೈಯರ್ ಆಗಿರಬೇಕು, ಫೋರ್ತ್ ಒನ್ ಏನಾಗಿರಬೇಕು, ಟಾಲರೆನ್ಸ್ನ ಇಂಡಿಕೇಟ್. ಇಲ್ಲಿ ಯಾವುದೇ ರೀತಿ ಕಲರ್ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ಯಾವುದೇ ರೀತಿ ಜಸ್ಟ್ ನಂಬರ್ ಕೊಟ್ಟಿದ್ರು ಅಂದರೆ, ಇಷ್ಟೇ ಕೊಟ್ಟಿದ್ರು ಅಂದರೆ ಫೋರ್ತ್ ಬ್ಯಾಂಡು ನೋ ಕಲರ್ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ಟಾಲರೆನ್ಸ್ ಏನು ಇಂಡಿಕೇಟ್ ಮಾಡುತ್ತಂದರೆ, ಈ ಒಂದು ವ್ಯಾಲ್ಯೂ +10%, ಇದರಲ್ಲಿ 10% ಆ್ಯಡಪ್ ಆಗ್ಬೋದು, ಇಲ್ಲ 10% ಡಿಕ್ರೀಸ್ ಆಗ್ಬೋದು, ಅದನ್ನು ಇಂಡಿಕೇಟ್ ಮಾಡುತ್ತೆ. ಮೀನ್ಸ್ ಇದಕ್ಕೆ ಇದೆಷ್ಟಾಯಿತು, 280 + 10% ಅಂದರೆ 28. ಆ್ಯಡ್ ಮಾಡಿದರೆ ನಿಮಗೇನು ಬರುತ್ತೆ ನೋಡಿ, 280. ಆ್ಯಕ್ಚುಲಿ ಇದು ವ್ಯಾಲ್ಯೂ ಎಷ್ಟು, 280. ಇದರಲ್ಲಿ 10% ಅಂದರೆ ಎಷ್ಟಾಯಿತು, 28 ಆ್ಯಡ್ ಮಾಡಿದರೆ ನಿಮಗೇನು ಬರುತ್ತೆ, ದಟ್ ವಿಲ್ ಬಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. 28 ಆ್ಯಡ್ ಮಾಡಿದರೆ ಯು ಕ್ಯಾನ್ ಗೆಟ್ 801. 308 ಓಮ್ ಅನ್ನೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಫಾರ್ ದ ಕರೆಸ್ಪಾಂಡಿಂಗ್ ಕಾಂಬಿನೇಷನ್. ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇದಕ್ಕಿಂತ ಜಾಸ್ತಿ ಇರಲ್ಲ. ನೆಕ್ಸ್ಟು 280 -28 ಮಾಡಿದರೆ, -28 2 7 ಆಯಿತು, 5 252. ಇದು ಮಿನಿಮಮ್ ವ್ಯಾಲ್ಯೂ ಕರೆಸ್ಪಾಂಡಿಂಗ್ ಟು ದ ಗಿವನ್ ಕಾಂಬಿನೇಷನ್. ಅಂದರೆ ಈ ಒಂದು ಕಾಂಬಿನೇಷನ್ಗೆ ಇದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಈ ಒಂದು ಕಾಂಬಿನೇಷನ್ಗೆ ಇದೇ ಮಿನಿಮಮ್ ವ್ಯಾಲ್ಯೂ. ಅದನ್ನು ನಮ್ಮ ಟಾಲರೆನ್ಸ್ ಇಂಡಿಕೇಟ್ ಮಾಡಿ +10% ಆರ್ -10%. ಸೊ ದಿಸ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ ರಿಗಾರ್ಡಿಂಗ್ ದ ಕಲರ್ ಕೋಡ್. Next question from the same year. Each resistance in the given cubical network has resistance of 1 ohm and equivalent resistance between A and B is. ನೋಡಿ, this is the diagram given in the question. ಈ ಕ್ವಶನ್ನ ಸಾಲ್ವ್ ಮಾಡಬೇಕಾದ್ರೆ ತುಂಬ ಲೆಂತಿ ಆಗ್ತದೆ, ಯಾಕಂದರೆ ನಾವು ಇಲ್ಲಿ ಸಿಮಿಟ್ರಿ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೋಬೇಕು. ಇಲ್ಲಿಂದ ಐ ಕರೆಂಟ್ನ ಪಾಸ್ ಮಾಡಿಬಿಟ್ಟು, ಐ ಕರೆಂಟ್ ಏನಾಗುತ್ತೆ, ಇಲ್ಲೊಂದು ನೋಡ್ ಇರೋದ್ರಿಂದ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 3 ಪಾತ್ಸ್ ಇದೆ. ಸೊ I/3 ಈ ಪಾಯಿಂಟ್ಗೆ ಹೋದಾಗ ಮತ್ತೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು, ದಟ್ ಈಸ್ ಕಾಲ್ಡ್ ಇಟ್ ಅ ಸಿಮಿಟ್ರಿ ಕೇಸ್ನ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಸಮ್ ಆಫ್ ದ ಟ್ರಿಕ್ಸ್ ಇದೆ. ನಾನು ಬೇಕಾದರೆ ಇದನ್ನು ಕಂಪ್ಲೀಟ್ ಡಯಾಗ್ರಾಮ್ ತೊಗೊಂಡ್ಬಿಟ್ಟು ಸಪರೇಟಾಗಿ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಪರೇಟಾಗಿ ಒಂದು ಕ್ಯೂಬಿಕಲ್ ಬಾಕ್ಸಲ್ಲಿ ಲಾಂಗೆಸ್ಟ್ ಡಯಾಗೋನಲ್ಗೆ ಏನಾಗಿರುತ್ತೆ ವ್ಯಾಲ್ಯೂ, ಅದೇ ರೀತಿ ಸೈಡ್ಗೆ ಏನಾಗಿರುತ್ತೆ, ಅದೇ ರೀತಿ ಶಾರ್ಟೆಸ್ಟ್ ಫೇಸ್ ಡಯಾಗೋನಲ್ಗೆ ಏನಾಗಿರುತ್ತೆ ಅನ್ನೋ ಒಂದು ವ್ಯಾಲ್ಯೂಸ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೋಡಿ, ಅದಕ್ಕೊಂದು ಟ್ರಿಕ್ ಆಲ್ರೆಡಿ ಸಾಲ್ವ್ ಮಾಡಿರ್ದಿದೆ. ದಟ್ ಈಸ್ ದ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ದ ಲಾಂಗೆಸ್ಟ್ ಡಯಾಗೋನಲ್ ಅಂದರೆ ಕ್ಯೂಬಲ್ಲಿ ಇದು ಎ ಇಂದ ಬಿಗೆ. ಇಲ್ಲಿನ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಅಂದರೆ ಇಲ್ಲಿಗೊಂದು ಇಮ್ಯಾಜಿನರಿ ಬ್ಯಾಟ್ರಿ ಕನೆಕ್ಟ್ ಮಾಡಿದರೆ ಇಲ್ಲಿನ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂದರೆ ದಟ್ ಈಸ್
5/6 ಟೈಮ್ಸ್ ಆರ್ ಆಗಿರುತ್ತೆ. ಆರ್ ಇಸ್ ದ ರೆಸಿಸ್ಟೆನ್ಸ್. ಇಲ್ಲಿ ಎಲ್ಲ ರೆಸಿಸ್ಟೆನ್ಸು ಸೇಮ್ ಇದೆ, ಆರ್ ವ್ಯಾಲ್ಯೂ ಸೇಮ್. ಸೊ 5/6 ಆರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಫೇಸ್ ಡಯಾಗೋನಲ್ ಇದೆ ನೋಡಿ, ಎ ಇಂದ ಡಿಗೆ ಒಂದು ಫೇಸ್ ಇದೆಯಪ್ಪ. ಈ ಫೇಸ್ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂತಹ ಒಂದು ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಮೀನ್ಸ್ ಇಲ್ಲಿಗೊಂದು ನಾವು ಇಮ್ಯಾಜಿನರಿ ಬ್ಯಾಟ್ರಿನ ಏನಾದರೂ ಕನೆಕ್ಟ್ ಮಾಡಿದರೆ, ಓಕೆ, ಇಲ್ಲಿನ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂದರೆ 3/4 ಟೈಮ್ಸ್ ಆರ್ ಆಗಿರುತ್ತೆ. 3/4 ಟೈಮ್ಸ್ ಆರ್. ಸಿಮಿಲರ್ಲಿ ದ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ದಿಸ್ ಸೈಡ್, ಎ ಸಿ ಸೈಡ್ ಆಗಿರ್ಬೋದು, ದಿಸ್ ಎ ಜಿ ಸೈಡ್ ಆಗಿರ್ಬೋದು, ಅಥವಾ ಎಫ್ ಬಿ ಸೈಡ್ ಆಗಿರ್ಬೋದು, ಒಂದು ಸೈಡಿನ ಈಕ್ವಿವ್ಯಾಲೆಂಟ್ ನಾವು ಇಲ್ಲಿಗೆ ಏನಾದರೂ ಬ್ಯಾಟ್ರಿ ಕನೆಕ್ಟ್ ಮಾಡಿದರೆ, ಓಕೆ, ಇಫ್ ಯು ಕನೆಕ್ಟ್ ದ ಬ್ಯಾಟ್ರಿ ಇಯರ್ ವಾಟ್ ವಿಲ್ ಬಿ ದ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ದ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಫಾರ್ ದ ಸೈಡ್ ಈಸ್ 7/12 ಟೈಮ್ಸ್ ಆರ್ ಆಗಿರುತ್ತೆ. ಇದೊಂದು ಶಾರ್ಟ್ ಟ್ರಿಕ್ಸ್ನ ನೆನ್ಪಿಟ್ಕೊಳ್ಳಿ. ಈ ಕ್ವಶನಲ್ಲಿ ಕೇಳಿರ್ತಕ್ಕಂಥದ್ದು ದ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ದಟ್ ಈಸ್ ಫಾರ್ ದ ಲಾಂಗೆಸ್ಟ್ ಡಯಾಗೋನಲ್. ಲಾಂಗೆಸ್ಟ್ ಡಯಾಗೋನಲ್ಗೆ ಏನಾಗಿರುತ್ತೆ 5/6 ಟೈಮ್ಸ್ ಆರ್. ಸೊ ಆರ್ ವ್ಯಾಲ್ಯೂ ದೇ ಆರ್ ಗಿವನ್ 1 Ω. ಸೊ R equivalent is equal to 5/6 times R. 5/6 into R value ಏನಾಗಿದೆ 1 ಆಗಿದೆ. ಸೊ 5/6 Ω. This is the answer for the given question. Next question from the same year. I versus V characteristic of a copper wire of length L and area of cross section A is shown in the figure. The slope of the curve becomes option A more if the experiment is performed at higher temperature, more if a wire of steel of same dimension is used, less if the area of wire is increased, less if the length of the wire is increased. 4 ಆಪ್ಷನ್ನ ಒಂದೊಂದು ಆಪ್ಷನ್ನ ಚೆಕ್ ಮಾಡ್ತಾ ಹೋಗೋಣ. ಇಲ್ಲಿ ಸ್ಲೋಪ್ ಏನರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಕೇಳಿದರೆ, ದಿಸ್ ಇಸ್ ದ ಗ್ರಾಫ್ ಗಿವನ್ ಇನ್ ದ ಕ್ವಶನ್. ನೋಡಿ ಸ್ಲೋಪ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ. ಸೇ ಇಫ್ ಇಟ್ ಇಸ್ ಥೀಟಾ ಆ್ಯಂಗಲ್, ಸ್ಲೋಪ್ ಈಸ್ ಗಿವನ್ ಬೈ, ಸ್ಲೋಪ್ ಈಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ತಗೊಂಡ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್. ಆಪೋಸಿಟ್ ಸೈಡ್ ಏನು, this is I, opposite I divided by adjacent will be V. I by V is nothing but we know that V is equal to I into R. It implies I divided by V is equal to 1 divided by R. ನಮಗೆ ಸ್ಲೋಪ್ ಏನು ಸಿಕ್ತು, ಸ್ಲೋಪ್ is nothing but 1 divided by R. ನೋಡಿ ಸ್ಲೋಪು ಮ್ಯಾಕ್ಸಿಮಮ್ ಆಗೋದು ಅಥವಾ ಮಿನಿಮಮ್ ಆಗೋದು ಆರ್ ಮೇಲೆ ಡಿಪೆಂಡ್ ಆಗಿದೆ. ಆರು ಚೇಂಜ್ ಆದಂಗೆ ಸ್ಲೋಪ್ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಸೊ ಆರಿಗೆ ಫಾರ್ಮುಲಾ ಇದೆ, ಹೌ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಲೆಂತ್ ಆಸ್ ವೆಲ್ ಆಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ರೋ ಎಲ್ ಡಿವೈಡೆಡ್ ಬೈ ಎ. ಸಿ ಲೆಂತ್ ಏರಿಯಾ ಚೇಂಜ್ ಆದರೆ ರೆಸಿಸ್ಟೆನ್ಸು ಚೇಂಜ್ ಆಗ್ತಾ ಹೋಗುತ್ತೆ, ರೆಸಿಸ್ಟೆನ್ಸು ಚೇಂಜ್ ಆದರೆ ಸ್ಲೋಪ್ ಚೇಂಜ್ ಆಗುತ್ತೆ. ಇಲ್ಲಿ ಆಪ್ಷನ್ನ 1 by 1 ಚೆಕ್ ಮಾಡೋಣ. ಮೋರ್ ಇಫ್ ದ ಎಕ್ಸ್ಪೆರಿಮೆಂಟ್ ಇಸ್ ಪರ್ಫಾರ್ಮ್ಡ್ ಅಟ್ ಹೈಯರ್ ಟೆಂಪ್ರೇಚರ್ ಅಂತ ಇದೆ. ನಮಗೆ ಗೊತ್ತಿದೆ resistance is directly proportional to the temperature. As temperature increases, resistance increases. Resistance increase ಆದರೆ ಸ್ಲೋಪ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ಆರು ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆರ್ ಇನ್ಕ್ರೀಸ್ ಆದರೆ ಸ್ಲೋಪ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಆಪ್ಷನ್ ಇಸ್ ರಾಂಗ್. ಯಾಕಂದರೆ ಮ್ಯಾಕ್ಸಿಮಮ್ ಸ್ಲೋಪು ಅಂತ ಹೇಳಿರೋದು, ಮ್ಯಾಕ್ಸಿಮಮ್ ಸ್ಲೋಪ್ ಇರಲ್ಲ. ಸೆಕೆಂಡ್ ಕೇಸಲ್ಲಿ ಮೋರ್ ಇಫ್ ದ ವೈರ್ ಆಫ್ ಸ್ಟೀಲ್ ಆಫ್ ಸೇಮ್ ಡೈಮೆನ್ಷನ್ ಈಸ್ ಯೂಸ್ಡ್. ನೋಡಿ ಸ್ಟಾರ್ಟಿಂಗಲ್ಲಿ ಇರ್ತಕ್ಕಂಥದ್ದು ಕಾಪರ್, ನೆಕ್ಸ್ಟ್ ಏನು ಮಾಡ್ತಿದ್ದಾರೆ, ಸ್ಟೀಲ್ನ ಯೂಸ್ ಮಾಡ್ತಿದ್ದಾರೆ. ಸೇಮ್ ಡೈಮೆನ್ಷನ್ ಅಂತ ಹೇಳ್ತಿದ್ರೆ ಎಲ್ಲೂ ಮತ್ತೆ ಎ ಏನಾಗಿದೆ, ಸೇಮ್ ಆಗಿದೆ. ಹಾಗಾದರೆ ರೆಸಿಸ್ಟೆನ್ಸ್ ಇಸ್ ಡಿಪೆಂಡೆಂಟ್ ಅಪಾನ್ ದ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್. ಸಿ ಕಾಪರ್ ಮತ್ತು ಸ್ಟೀಲಿಗೆ ಕಂಪೇರ್ ಮಾಡಿದೆ, ಕಾಪರ್ ಆ್ಯಂಡ್ ಸ್ಟೀಲ್ ಹ್ಯಾವಿಂಗ್ ಡಿಫ್ರೆಂಟ್ ರೆಸಿಸ್ಟಿವಿಟಿ, ರೋ ವ್ಯಾಲ್ಯೂ ಇಸ್ ಡಿಫ್ರೆಂಟ್, ರೆಸಿಸ್ಟಿವಿಟಿ ಡಿಫ್ರೆಂಟ್ ಇರುತ್ತೆ. ಮೆಟೀರಿಯಲ್ ಚೇಂಜ್ ಆದಂಗೆ ರೆಸಿಸ್ಟಿವಿಟಿ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಈ ರೆಸಿಸ್ಟಿವಿಟಿ ಅನ್ನೋದು ಲೆಂತ್ ಮತ್ತು ಏರಿಯಾ ಮೇಲೆ ಡಿಪೆಂಡ್ ಆಗಿರಲ್ಲ. ರೆಸಿಸ್ಟಿವಿಟಿ ವಿಲ್ ಬಿ ಡಿಪೆಂಡೆಂಟ್ ಅಪಾನ್ ದ ನೇಚರ್ ಆಫ್ ದ ಮೆಟೀರಿಯಲ್ ಮೇಲೆ ಡಿಪೆಂಡ್. ಕಾಪರ್ಗೆ ಒಂದು ರೆಸಿಸ್ಟಿವಿಟಿ ವ್ಯಾಲ್ಯೂ ಇರುತ್ತೆ, ಸ್ಟೀಲ್ಗೆ ಒಂದು ರೆಸಿಸ್ಟಿವಿಟಿ ವ್ಯಾಲ್ಯೂ ಇರುತ್ತೆ. ಸೊ ರೆಸಿಸ್ಟಿವಿಟಿ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ. ರೆಸಿಸ್ಟಿವಿಟಿ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ ಅಂದರೆ ರೆಸಿಸ್ಟೆನ್ಸ್ ಚೇಂಜ್ ಆಗ್ತಾ ಇದೆ. ರೆಸಿಸ್ಟೆನ್ಸ್ ಚೇಂಜ್ ಆಗ್ತಾ ಇದೆ ಅಂದರೆ ಸ್ಲೋಪು ಕೂಡ ಚೇಂಜ್ ಆಗುತ್ತೆ. ಸೊ ಆಪ್ಷನಲ್ಲಿ ಯೂಸ್ ಮಾಡಿರ್ತಕ್ಕಂತಹ ಮೋರ್ ಇಫ್ ದ ವೈರ್ ಆಫ್ ಸ್ಟೀಲ್ ಆಫ್ ಸೇಮ್ ಡೈಮೆನ್ಷನ್ ಯೂಸ್ಡ್ ಇಸ್ ರಾಂಗ್, ಬಿಕಾಸ್ ರೆಸಿಸ್ಟಿವಿಟಿ ಆಫ್ ದ ಸ್ಟೀಲ್ ಈಸ್ ಗ್ರೇಟರ್ ದ್ಯಾನ್ ರೆಸಿಸ್ಟಿವಿಟಿ ಆಫ್ ದ ಕಾಪರ್. ನೋಡಿ ರೆಸಿಸ್ಟಿವಿಟಿ ಆಫ್ ದ ಸ್ಟೀಲ್ ಈಸ್ ಮೋರ್ ಆಸ್ ಕಂಪೇರ್ ಟು ಕಾಪರ್. ಹಾಗಾಗಿ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸು ಕೂಡ ಇನ್ಕ್ರೀಸ್ ಆಗುತ್ತೆ. ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಸ್ಲೋಪ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಆಪ್ಷನ್ 2 is also wrong, because resistivity of the steel is greater than the resistivity of the copper.
ನೆಕ್ಸ್ಟ್ ಆಪ್ಷನಲ್ಲಿ ಲೆಸ್ ಇಫ್ ದ ಏರಿಯಾ ಆಫ್ ದ ವೈರ್ ಈಸ್ ಇನ್ಕ್ರೀಸ್ಡ್. ನೋಡಿ, ಏರಿಯಾ ಇನ್ಕ್ರೀಸ್ ಆದಂಗೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಬಿಕಾಸ್ ಇನ್ ದ ಥರ್ಡ್ ಆಪ್ಷನ್ ಏರಿಯಾ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ರೆಸಿಸ್ಟೆನ್ಸ್ ಡಿಕ್ರೀಸ್ ಆಯಿತು ಅಂದರೆ ಸ್ಲೋಪ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸ್ಲೋಪ್ ವಿಲ್ ಬಿ ಇನ್ಕ್ರೀಸಸ್. ಸೊ ಸ್ಲೋಪ್ ಲೆಸ್ ಅಂತ ಹೇಳಿದರೆ, ಸೊ ದಟ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಫೋರ್ತ್ ಆಪ್ಷನ್ ಲೆಸ್ ಇಫ್ ದ ಲೆಂತ್ ಆಫ್ ದ ವೈರ್ ಇಸ್ ಇನ್ಕ್ರೀಸ್ಡ್. ಆಪ್ಷನ್ ಡಿ. ನೋಡಿ, ಲೆಂತ್ನ ಇನ್ಕ್ರೀಸ್ ಮಾಡಿದರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಸ್ಲೋಪು ಡಿಕ್ರೀಸ್ ಆಗುತ್ತೆ. ಸೊ ಆಪ್ಷನ್ 4 ಈಸ್ ರೈಟ್. ಲೆಸ್ ಅಂತ ಹೇಳಿದರೆ ಸೊ ಹೌದು, ಲೆಂತ್ ಇನ್ಕ್ರೀಸ್ ಆದಂಗೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆ ಸ್ಲೋಪ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟು. ಯಾಕಂದರೆ ಲೆಂತ್ ಮತ್ತು ಏರಿಯಾ ಸೇಮ್ ಇದ್ದಾಗ ರೆಸಿಸ್ಟೆನ್ಸು ರೆಸಿಸ್ಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ರೆಸಿಸ್ಟಿವಿಟಿ ಜಾಸ್ತಿ ಇದ್ದಂಗೆ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಆದರೆ ಸ್ಲೋಪು ನಿಮಗೇನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ನಿಮಗಿದು ಒಂದು ಐಡಿಯಾ ಗೊತ್ತಿರಬೇಕು, ಸ್ಟೀಲಿಗೆ ಜಾಸ್ತಿ ಇದೆಯೋ ಕಾಪರಿಗೆ ಜಾಸ್ತಿ ಇದೆ. ಇನ್ ಕೇಸ್ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ನ ಚೆಕ್ ಮಾಡ್ತಾ ಹೋಗಿ, ಅದರಲ್ಲಿ ಯಾವುದಾದ್ರೂ ರಾಂಗ್ ಸಿಕ್ತು ಅಂದರೆ ದಟ್ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಡಿ. Next question from 2019. In the given circuit, the current through 2 ohm resistor is. This is the diagram given in the question. ನೋಡಿ, ಈ ಒಂದು ಡಯಾಗ್ರಾಮಲ್ಲಿ ಕರೆಂಟ್ ಥ್ರೂ ದ 2 ohm ರೆಸಿಸ್ಟರ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೋಡಿ, ಕರೆಂಟ್ ಎಷ್ಟು ಬರುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟು. ಸೇ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಬ್ಯಾಟ್ರಿ ವಿಚ್ ಇಸ್ ಕನೆಕ್ಟೆಡ್ ಟು 1.2 ವೋಲ್ಟ್. ಇಲ್ಲಿಂದ ಏನಾಗುತ್ತೆ, ಕರೆಂಟ್ ಪಾಸಿಟಿವ್ ಟರ್ಮಿನಲಿಂದ ಫ್ಲೋ ಆಗುತ್ತೆ. ದಿಸ್ ಇಸ್ ದ ಐ ಕರೆಂಟ್. ಈಗ ಫ್ಲೋ ಆಗಿದೆ ಏನಾಗುತ್ತೆ, ಇಲ್ಲಿ ನಿಮಗೆ ನೋಡ್ ಸಿಗ್ತಾ ಇದೆ. ಹಾಗಾಗಿ ಕರೆಂಟ್ ಏನಾಗ್ತಾ ಹೋಗುತ್ತೆ, ಡಿವೈಡ್ ಆಗುತ್ತೆ. ನೋಡ್ ಆರ್ ಎ ಜಂಕ್ಷನ್. ಈ ಪಾಯಿಂಟಲ್ಲಿ ಈಗ ಇಲ್ಲಿಗೊಂದು ಕರೆಂಟ್ ಹೋಗುತ್ತೆ, ಇಲ್ಲಿಗೆ ಮತ್ತೆ ರಿಮೈನಿಂಗ್ ಕರೆಂಟ್ ಈಗ ಪಾಸ್ ಆಗುತ್ತೆ. ಸೊ ಈಗ ಪಾಸ್ ಆಗಿಬಿಟ್ಟು ಮತ್ತೆ ಈಗ ಹೋಗುತ್ತೆ, ಈಗ ಬರ್ತದೆ. ಹಿಂಗೆ ರಿಮೈನಿಂಗ್ ವಾಪಸ್ ಏನಾಗುತ್ತೆ, ಕರೆಂಟ್ ಎಲ್ಲ ವಾಪಸ್ಸು ಈ ರೆಸಿಸ್ಟರಲ್ಲಿ ಫ್ಲೋ ಆಗುತ್ತೆ. ಸೊ ಐ ಕರೆಂಟು ಇಲ್ಲಿಂದ ಬ್ಯಾಟ್ರಿಯಿಂದ ಹೋಗಿದ್ದು ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿ ವಾಪಸ್ ನೆಗೆಟಿವ್ ಟರ್ಮಿನಲ್ ಹತ್ರಕ್ಕೆ ಐ ವಾಪಸ್ ಬರುತ್ತೆ. ಸೊ ಇಲ್ಲಿ ಫ್ಲೋ ಆಗ್ತಕ್ಕಂಥ ಕರೆಂಟ್ ಏನಾಗಿರುತ್ತೆ, ಐ ಕರೆಂಟೇ ಆಗಿರುತ್ತೆ. ನೋಡಿ, ಯಾವುದೇ ಒಂದು ಕರೆಂಟು ಪಾಸಿಟಿವ್ ಟರ್ಮಿನಲಿಂದ ಫ್ಲೋ ಆಗಿಬಿಟ್ಟು ವಾಪಸ್ ಏನು ಬರಬೇಕು, ನೆಗೆಟಿವ್ ಟರ್ಮಿನಲ್ ಹತ್ರಕ್ಕೆ ಫ್ಲೋ ಆಗುತ್ತೆ. ಸೊ ಕರೆಂಟ್ ಥ್ರೂ ದ 2 ohm ರೆಸಿಸ್ಟರ್ ಇಸ್ ನಥಿಂಗ್ ಬಟ್ ಮೈನ್ ಕರೆಂಟ್. ಈಗ ಮೈನ್ ಕರೆಂಟ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಮೈನ್ ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಲ್ಲಿ ನಿಮಗೆ ಪ್ಯಾರಲಲ್ಲು ಮತ್ತು ಸೀರೀಸ್ನ ಐಡೆಂಟಿಫೈ ಮಾಡೋದು ಸ್ವಲ್ಪ ಈಸಿ ಆಗಿಲ್ಲ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು, ನಾನು ಫಸ್ಟ್ ಲಾಸ್ಟಿಂದ ಶುರು ಮಾಡ್ತಾ ಹೋಗ್ತೀನಿ. ಯಾಕಂದರೆ ಲಾಸ್ಟಲ್ಲಿ ನಿಮಗೆ ಪ್ಯಾರಲಲ್ಲು ಮತ್ತು ಸೀರೀಸ್ನ ಸ್ವಲ್ಪ ಐಡೆಂಟಿಫೈ ಮಾಡ್ಬೋದು. ನೋಡಿ, ಇವೆರಡು ರೆಸಿಸ್ಟರ್ಸು ಏನಾಗಿದೆ, ಒಂದಕ್ಕೊಂದು ಎಂಡ್ ಟು ಎಂಡ್ ಕನೆಕ್ಟ್ ಆಗಿದೆ. ಸೊ 1 ohm ಏನಾಗಿದೆ, ಸೀರೀಸಲ್ಲಿದೆ. 1 + 1 = 2. ಹಾಗಾದರೆ ಇವೆರಡನ್ನೂ ಆ್ಯಡ್ ಅಪ್ ಮಾಡಿದರೆ ಅಥವಾ ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೇನು ಬರ್ತಾ ಇದೆ, 2 ohm ಬರ್ತಿದೆ. ಸೊ ನಾನು ಇದನ್ನು ರೀಪ್ಲೇಸ್ ಮಾಡಿಬಿಟ್ಟು ಎಷ್ಟು ಬಂದಿದೆ, 2 ohm ಬಂದಿದೆ. ವಿ ಗಾಟ್ 2 ohm ರೆಸಿಸ್ಟರ್. ಯಾಕಂದರೆ ಎರಡು ಸೀರೀಸಲ್ಲಿದೆ, ಆ್ಯಡ್ ಅಪ್ ಮಾಡಿದರೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ನಮಗೆ 2 ohm ಬಂತು. ನೆಕ್ಸ್ಟ್ ಈ 2 ohm ಮತ್ತು 1 ohm ನಮಗೇನಾಗಿದೆ, ಪ್ಯಾರಲಲ್. ಯಾಕಂದರೆ ಎರಡು ಎಂಡ್ ಕನೆಕ್ಟ್ ಆಗಿದೆ. ಪ್ಯಾರಲಲ್ ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಈ ಫಾರ್ಮುಲಾ. ಸೊ RP is equal to R1 into R2 divided by R1 plus R2. 2 ohm ಮತ್ತು 1 ohm ಏನಾಗಿದೆ, ಪ್ಯಾರಲಲ್ ಇದೆ. ಸೊ 1 into 2 divided by 1 plus 2. This is becomes 2/3 ohm ಬಂತು. ಹಾಗಾಗಿ ಇವೆರಡನ್ನು ರೀಪ್ಲೇಸ್ ಮಾಡಿ ಈಕ್ವಿವೆಲೆಂಟ್ ರೆಸಿಸ್ಟರ್ಸ್ ಎಷ್ಟು ಬಂದಿದೆ, 2/3 ohm ಬಂದಿದೆ. ನಾನು ಇದನ್ನು ರೀಪ್ಲೇಸ್ ಮಾಡ್ತೀನಿ. ದಿಸ್ ಇಸ್ ಬಿಕಮ್ಸ್ 2 divided by 3 ohm. ಈಗ ನೋಡಿ, ಈಗ ಇದೇ ರೀತಿ ನಾವೇನು ಮಾಡಬೇಕು, ಒಂದೊಂದೇ ರೆಸಿಸ್ಟರ್ನ ತೆಗಿತಾ ಬರಬೇಕು. ಈಗ 2/3 ಇದೆ, ಮತ್ತು ಈ 1 ohm ನೋಡಿ, ಬೋತ್ ದ ಎಂಡ್ಸ್ ಕನೆಕ್ಟ್ ಆಗಿದೆ. ಎರಡೂ ಎಂಡ್ ಕನೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಈ ಎಂಡು ಕನೆಕ್ಟ್ ಆಗಿದೆ, ಈ ಎಂಡು ಕನೆಕ್ಟ್. ಸೊ 2/3 ohm ಆ್ಯಂಡ್ 1 ohm ಆರ್ ಇನ್ ಪ್ಯಾರಲಲ್. ಹಾಗಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ R1 R2 divided by R1 plus R2. R1 R2 ಅಂದರೆ ಇವೆರಡು ರೆಸಿಸ್ಟರ್ಸ್. ಎಷ್ಟಾಯಿತು, 1 into 2 divided by 3 plus 1 into 2/3 divided by 1 plus 2 divided by 3. This is becomes 2 divided by 3. 3 ones are ಅಲ್ಲಿಗೆ 5 divided by 3 get cancel out. This is becomes 2/5 ohm. ಇವೆರಡನ್ನು ರೀಪ್ಲೇಸ್ ಮಾಡಿಬಿಟ್ಟು ನನಗೆ ಈಕ್ವಿವೆಲೆಂಟ್ ರೆಸಿಸ್ಟರ್ಸ್ ಎಷ್ಟು ಬಂದಿದೆ, 2/5 ohm ಬಂದಿದೆ. ಸೊ ಇದನ್ನು ರೀಪ್ಲೇಸ್ ಮಾಡಿಬಿಡ್ತೀನಿ ನಾನು. ದಿಸ್ ಇಸ್ ಬಿಕಮ್ಸ್ 2 divided by
5 ಓಮ್. ಎಲ್ಲ ರೆಸಿಸ್ಟರ್ನ ನಾನು ಏನು ಮಾಡ್ತಾ ಇದ್ದೀನಿ, ಎಲಿಮಿನೇಟ್ ಮಾಡ್ತಾ ಬರ್ತಾ ಇದ್ದೀನಿ ಒಂದೊಂದೇ ರೆಸಿಸ್ಟರು. ಈಗ ನೋಡಿ 1 ಓಮು ಮತ್ತು 2/5 ಓಮು ಇವೆರಡು ಕೂಡ ಬೋತ್ ದ ಎಂಡ್ಸ್ ಕನೆಕ್ಟ್ ಆಗಿದೆ. ಈ ಎಂಡು ಕನೆಕ್ಟ್ ಆಗಿದೆ, ಈ ಎಂಡು ಕನೆಕ್ಟ್ ಆಗಿದೆ. ಇವೆರಡು ಏನಾಯ್ತು ಹಾಗಾದರೆ ಪ್ಯಾರಲಲ್ ಆಯಿತು. ಪ್ಯಾರಲಲ್ ಇದ್ದಾಗ ಸೇಮ್ ಫಾರ್ಮುಲಾ ಆರ್ ಪಿ ಇಸ್ ಈಕ್ವಲ್ ಟು R1 R2 ಡಿವೈಡೆಡ್ ಬೈ R1 ಪ್ಲಸ್ R2. R1 ಇಲ್ಲಿ 1, R2 ವಿಲ್ ಬಿ 2 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 1 ಪ್ಲಸ್ 2/5. ಸೊ ದಿಸ್ ಇಸ್ ಬಿಕಮ್ಸ್ 2 ಡಿವೈಡೆಡ್ ಬೈ 5 ಪ್ಲಸ್ 5 ಪ್ಲಸ್ 7 ಡಿವೈಡೆಡ್ ಬೈ 5 ಆಯಿತು. 5 ಗೆಟ್ ಕ್ಯಾನ್ಸಲ್ ಔಟ್. 2/7 ಓಮ್. ಇವೆರಡೂ ರೆಸಿಸ್ಟರ್ನ ರೀಪ್ಲೇಸ್ ಮಾಡಿ ಈಕ್ವಿವ್ಯಾಲೆಂಟ್ ರೆಸಿಸ್ಟರ್ ಎಷ್ಟು ಬಂತು, 2/7 ಓಮ್ ಬಂತು. ಹಾಗಾಗಿ ಇವೆರಡನ್ನು ಎಲಿಮಿನೇಟ್ ಮಾಡಿ ಈಕ್ವಿವ್ಯಾಲೆಂಟ್ ರೆಸಿಸ್ಟರ್ ಬರಿತೀನಿ ನಾನು. ದಿಸ್ ಇಸ್ ಬಿಕಮ್ಸ್ 2/7 ಓಮ್. ಇದೇ ರೀತಿ ನಾವು ಎಲಿಮಿನೇಟ್ ಮಾಡ್ತಾ ಹೋಗೋಣ. ನೋಡಿ ಈಗ ಇದು ಮತ್ತು ಇದು ಬೋತ್ ದ ಎಂಡ್ಸ್ ಕನೆಕ್ಟ್ ಆಗಿದೆ. ನೋಡಿ ಇಲ್ಲೂ ಕೂಡ ಬೋತ್ ದ ಎಂಡ್ಸ್ ಕನೆಕ್ಟ್ ಆಗಿದೆ. ಬೋತ್ ದ ಎಂಡ್ಸ್ ಕನೆಕ್ಟ್ ಆಗಿದ್ರೆ ದಿಸ್ ಇಸ್ ಪ್ಯಾರಲಲ್ ಕೇಸ್. ಹಾಗಾಗಿ ಇದಕ್ಕೆ ಆರ್ ಪಿ ಕ್ಯಾಲ್ಕುಲೇಟ್ ಮಾಡೋಣ. ಆರ್ ಪಿ ಇಸ್ ಈಕ್ವಲ್ ಟು R1 R2 3 ಇಂಟು 2/7 3 ಪ್ಲಸ್ 2/7. ದಿಸ್ ಇಸ್ ಬಿಕಮ್ಸ್ 3 6/7 ಡಿವೈಡೆಡ್ ಬೈ 7 3 21 22 23 23/7. 7 ಗೆಟ್ ಕ್ಯಾನ್ಸಲ್ ಔಟ್. ದಿಸ್ ಇಸ್ ಬಿಕಮ್ 6 ಡಿವೈಡೆಡ್ ಬೈ 23 ಓಮ್. ನೋಡಿ ಇವೆರಡನ್ನು ರೀಪ್ಲೇಸ್ ಮಾಡಿಬಿಟ್ಟು ಈಕ್ವಿವ್ಯಾಲೆಂಟ್ ರೆಸಿಸ್ಟರ್ಸ್ ಎಷ್ಟು ಬಂದಿದೆ, 6/23 ಬಂದಿದೆ. ಮತ್ತೆ ಎಲಿಮಿನೇಟ್ ಮಾಡ್ತೀನಿ. ಒಂದು ರೆಸಿಸ್ಟರ್ನ ತೆಗೆದು ಈಕ್ವಿವ್ಯಾಲೆಂಟ್ ರೆಸಿಸ್ಟರ್ನ ಆ್ಯಡ್ ಮಾಡಿದೆ. ಎಷ್ಟು, 6/23 ಓಮ್. ಈಗ ನೋಡಿ ಇಲ್ಲಿ ಯಾವುದೇ ರೀತಿ ಬೋತ್ ದ ಎಂಡ್ಸ್ ಕನೆಕ್ಟ್ ಆಗಿಲ್ಲ, ಎಲ್ಲವೂ ಒಂದೇ ಎಂಡ್. ಇಲ್ಲಿಂದ ಒಂದು ಎಂಡ್ ಇಲ್ಲಿ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ ಇಲ್ಲಿ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಈ ಎಂಡ್ ಇಲ್ಲಿ ಕನೆಕ್ಟ್ ಆಗಿದೆ, ಈ ಎಂಡ್ ಇಲ್ಲಿ ಕನೆಕ್ಟ್. ಸೊ ದಿಸ್ ಇಸ್ ಕಾಲ್ಡ್ ಇಟ್ ಆಸ್ ಎಂಡ್ ಟು ಎಂಡ್ ಕನೆಕ್ಷನ್. ಎಂಡ್ ಟು ಎಂಡ್ ಕನೆಕ್ಷನಲ್ಲಿ ಏನಾಗುತ್ತೆ, ನಮಗೆ ಸೀರೀಸ್ ಕೇಸ್ ಆಗಿರುತ್ತೆ. ಸೀರೀಸ್ ಕೇಸಲ್ಲಿ ಏನು ಮಾಡಬೇಕು, ನಾವು ಎಲ್ಲ ರೆಸಿಸ್ಟರ್ನ ಆ್ಯಡ್ ಮಾಡಬೇಕು. ಸೊ ಟೋಟಲ್ ಆರ್ ಈಕ್ವಿವ್ಯಾಲೆಂಟ್ ಬಿಕಮ್ಸ್ R1 ಪ್ಲಸ್ R2 ಪ್ಲಸ್ R3 ಆಗಿರುತ್ತೆ. ಸೊ ಆರ್ ಈಕ್ವಿವ್ಯಾಲೆಂಟ್ ಇಸ್ ಈಕ್ವಲ್ ಟು R1 ಎಷ್ಟಿದೆ 1. ನೀವು ಯಾವುದಾದ್ರೂ ತೊಗೊಳ್ಳಿ, R1 R2 ಅದು ರೆಪ್ರೆಸೆಂಟೇಷನ್ ಓನ್ಲಿ, ನೀವು ಹಾಗೇ ತೊಗೋಬೇಕಂತ ಏನಿಲ್ಲ. 1 ಓಮ್ ಇಲ್ಲಿ 6 ಡಿವೈಡೆಡ್ ಬೈ 23 ಪ್ಲಸ್ R3 ಇಸ್ 2 ಓಮ್. ದಿಸ್ ಇಸ್ ಬಿಕಮ್ಸ್ 3 ಪ್ಲಸ್ 6 ಡಿವೈಡೆಡ್ ಬೈ 23. ದಿಸ್ ಇಸ್ ಈಕ್ವಲ್ ಟು ಅಲ್ಲಿಗೆ 3 3s 9 3 2 6 63 ಪ್ಲಸ್ 6 ಡಿವೈಡೆಡ್ ಬೈ 23. ದಿಸ್ ಇಸ್ ಬಿಕಮ್ಸ್ 75 ಡಿವೈಡೆಡ್ ಬೈ 23. ದಿಸ್ ಇಸ್ ಅವರ್ ಆರ್ ಈಕ್ವಿವ್ಯಾಲೆಂಟ್ ವ್ಯಾಲ್ಯೂ. ಇದಾಗೇ ಇರಲಿ, ಆರ್ ಈಕ್ವಿವ್ಯಾಲೆಂಟ್ ವ್ಯಾಲ್ಯೂ ವಿ ಗಾಟ್. ಓಕೆ, ಆರ್ ಈಕ್ವಿವ್ಯಾಲೆಂಟ್ ವ್ಯಾಲ್ಯೂ ಸಿಕ್ಕಿದೆ. ನೋಡಿ ಈ ರೀತಿ ನಾವು ಒಂದೊಂದೇ ರೆಸಿಸ್ಟರ್ನ ಎಲಿಮಿನೇಟ್ ಮಾಡ್ತಾ 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 ಈಕ್ವಿವ್ಯಾಲೆಂಟ್ ರೆಸಿಸ್ಟರ್ನ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ ಸ್ಟಾರ್ಟಿಂಗಿಂದ ಮಾಡ್ತಾ ಹೋಗಬೇಡಿ, ಎಂಡಿಂದ ಸ್ಟಾರ್ಟ್ ಮಾಡಿ ಒಂದೊಂದೇ ರೆಸಿಸ್ಟರ್ನ ತೆಗಿತಾ ಬನ್ನಿ. ನಮಗೆ ಬೇಕಾಗಿರೋದು ಕರೆಂಟ್ ಅಲ್ವಾ, ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಐ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ವಿ ಸಿಕ್ಕಿದೆ ನಮಗೆ, ಕೊಟ್ಟಿದ್ದಾರೆ ಅವರೇನೆ 1.2 ಡಿವೈಡೆಡ್ ಬೈ ಆರ್ ಈಕ್ವಿವ್ಯಾಲೆಂಟ್ ತೊಗೋಬೇಕಿಲ್ಲಿ. ಆರ್ ಈಕ್ವಿವ್ಯಾಲೆಂಟ್ ಇಸ್ 75 ಡಿವೈಡೆಡ್ ಬೈ 23. ದಿಸ್ ಇಸ್ ಈಕ್ವಲ್ ಟು 1.2 ಇಂಟು 23 ಡಿವೈಡೆಡ್ ಬೈ 75. ಇದನ್ನು ಸಿಂಪ್ಲಿಫೈ ಮಾಡಿದರೆ ನೋಡಿ, ಒಂದು ಪಾಯಿಂಟ್ನ ಇನ್ಕ್ರೀಸ್ ಮಾಡ್ತೀನಿ. 12 ಇಂಟು 10 ಟು ದಿ ಪವರ್ ಆಫ್ -1 ಆಯಿತು. ಕೆಳಗಡೆ ಬಂದರೆ 10 ಆಯಿತು. 23 ಡಿವೈಡೆಡ್ ಬೈ 750 ಆಯಿತು. ಓಕೆ, ನೋಡಿ 23ನ ನಾನು 25 ಮಾಡ್ಕೊತೀನಿ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ. 12 ಇಂಟು 25 ಡಿವೈಡೆಡ್ ಬೈ 750. 25 1s 25 3s 30 ಆಯಿತು. 3 4 3 10. So that 4 divided by 10 ಆಯಿತು. This is become 0.4 ampere. This is the answer for the given question. ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಆರ್ ಈಕ್ವಿವ್ಯಾಲೆಂಟ್ನ ಕ್ಯಾಲ್ಕುಲೇಟ್ ಮಾಡೋದು. ಸೊ ನಾನು ಹೇಳೋದು ಈ ಸ್ಟೆಪ್ ಈಸಿಯೆಸ್ಟ್ ಮೆಥಡು. ಲಾಸ್ಟಿಂದ ಸ್ಟಾರ್ಟ್ ಮಾಡಿದರೆ ನೀವು ಒಂದೊಂದೇ ರೆಸಿಸ್ಟರ್ನ, 2 ರೆಸಿಸ್ಟರ್ ಈಕ್ವಿವ್ಯಾಲೆಂಟ್ ಕ್ಯಾಲ್ಕುಲೇಟ್ ಮಾಡಿ, ಒಂದು ರೆಸಿಸ್ಟರ್ ತೆಗಿರಿ, ಈಕ್ವಿವ್ಯಾಲೆಂಟ್ ರೆಸಿಸ್ಟರ್ ಬರ್ಕೊಳ್ಳಿ. ನೆಕ್ಸ್ಟ್ ಮತ್ತೆರಡು ಈಕ್ವಿವ್ಯಾಲೆಂಟ್ ರೆಸಿಸ್ಟರ್ನ ಕ್ಯಾಲ್ಕುಲೇಟ್ ಮಾಡಿ. ಹಾಗೆ 1 by 1 ರೆಸಿಸ್ಟರ್ನ ಎಲಿಮಿನೇಟ್ ಮಾಡ್ತಾ ಹೋದರೆ ನಿಮಗೆ ಕ್ಯಾಲ್ಕುಲೇಷನ್ ತುಂಬ ಈಸಿ ಆಗುತ್ತೆ. ನಾನು ಹೇಗೆ ಎಲ್ಲ ಎಲಿಮಿನೇಟ್ ಮಾಡ್ತಾ ಹೋದ್ನೋ ಹಾಗೆ ಎಲಿಮಿನೇಟ್ ಮಾಡಿ. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್.